ಇವತ್ತು ನಾವು ATL ಲ್ಯಾಬ್ನಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ನಾವು ಇವತ್ತು ಫೋಟೋ ಕೊಲಾಜ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಫೋಟೋ ಕೊಲಾಜ್ ಅಂದರೆ ಹಲವಾರು ಫೋಟೋಗಳನ್ನು ಒಂದೇ ಫೋಟೋಗಳಲ್ಲಿ ಹಾಕೋದಕ್ಕೆ ನಾವು ಫೋಟೋ ಕೊಲಾಜ್ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಗೆ ಮಾಡಬೇಕು ಅಂದರೆ ನಾವು ಉಪಯೋಗ ಮಾಡುವಂಥದ್ದು ಗೂಗಲಿಗೆ ಹೋಗಿ ಅದರಲ್ಲಿ ಕ್ಯಾನ್ವಾ ಅನ್ನೋ ಒಂದು ಆ್ಯಪನ್ನು ಉಪಯೋಗ ಮಾಡಿಕೊಂಡು ನಾವು ಅದನ್ನು ಮಾಡ್ಕೊಳ್ಳೋಣ. ಓಕೆ, ನಾವು ಫೋಟೋ ಕೊಲಾಜನ್ನು ಮಾಡೋಣ. ಓಕೆ, ಈ ಫೋಟೋ ಕೊಲಾಜನ್ನು ಮಾಡಬೇಕಾದ್ರೆ ಫಸ್ಟ್ ನೋಡಿ ಕ್ಯಾನ್ವಾ ಅಂತ ಓಪನ್ ಆಯ್ತಾ. ಇಲ್ಲಿ ಇದು ಓಪನ್ ಆದ ನಂತರ ನೆಕ್ಸ್ಟ್ ನಾವು ಇಲ್ಲಿ ಹೋಗಬೇಕು. ಇಲ್ಲಿ ನೋಡಿ ಇದರಲ್ಲಿ ಡಿಸೈನ್ ಸ್ಪಾಟ್ಲೈಟ್ ಅಂತಿದೆಯಲ್ಲ, ಇದರಲ್ಲಿ ಹೋಗಬೇಕು. ಇದರಲ್ಲಿ ಹೋಗಿ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತಿದೆ ನೋಡಿ, ಇದರಲ್ಲಿ ಏನು ಮಾಡಬೇಕು, ಫೋಟೋ ಕೊಲಾಜಸ್ ಅಂತ ಇದೆ ನೋಡಿ. ಇಲ್ಲಿ ಈ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಯಿತು. ಇದಾದ ನಂತರ ನಾವು ಏನು ಮಾಡಬೇಕು, ಈ ಕಡೆ ಬಲಗಡೆ ಕ್ರಿಯೇಟಿವ್ ಡಿಸೈನ್ ಅಂತ ಇದೆ ನೋಡಿ, ಇಲ್ಲಿ ಕ್ರಿಯೇಟಿವ್ ಡಿಸೈನಿಗೆ ಹೋಗಬೇಕು. ಹೋದಾಗ ಇಲ್ಲಿ ಕೆಳಗಡೆ ಏನು ಬಂತು ನೋಡಿ, ನಮಗೆ ಇಲ್ಲಿ ಫೋಟೋ ಕೊಲಾಜ್ ಅಂತಿದೆಯಲ್ಲ, ಫೋಟೋ ಕೊಲಾಜ್ಗೆ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಆದ ನಂತರ ನಮಗೆ ಈ ಥರ ಒಂದು ಶೀಟ್ ಓಪನ್ ಆಯಿತು. ಇದರಲ್ಲಿ ಏನಿದೆ ಅಂದರೆ ನಮಗೆ ಹಲವಾರು ಟೆಂಪ್ಲೇಟ್ಸ್ ಅಂತ ಕರೀತಾರೆ. ಇವರು ಏನಂತ ಕರೀತಾರೆ, ಟೆಂಪ್ಲೇಟ್. ಉದಾಹರಣೆಗೆ ನಾನು ಏನು ತೆಗೆದುಕೊಳ್ತೀನಿ, ಇದನ್ನು ತೆಗೆದುಕೊಳ್ತೀನಿ. ಸೊ ಈ ಫೋಟೋ ಇಲ್ಲಿ ಬಂತು. ಓಕೆ, ಇದರಲ್ಲಿ ನಾನು ಫೋಟೋಗಳನ್ನು ಹಾಕಬೇಕು. ಇಲ್ಲಿ ಬೇರೆ ಬೇರೆ ಫೋಟೋಗಳಿದ್ದಾವಲ್ಲ, ನಮ್ಮ ಫೋಟೋಗಳನ್ನು ಹಾಕಬೇಕು. ನಮ್ಮ ಫೋಟೋ ಹಾಕಬೇಕಾದ್ರೆ ಇಲ್ಲಿ ನಾವು ಎಲ್ಲಿಗೆ ಹೋಗಬೇಕು, ನಾವು ಇಲ್ಲಿ ಡೌನ್ಲೋಡ್ಸ್ಗೆ ಹೋಗೋಣ. ಎಲ್ಲಿ ಹೋಗೋಣ, ಡೌನ್ಲೋಡ್ಸ್ಗೆ ಹೋಗೋಣ. ಓಕೆ, ಡೌನ್ಲೋಡ್ಸ್ ತೊಗೊಳ್ತೀನಿ. ಇಲ್ಲಿ ನಮಗೆ ಇಮೇಜಸ್ ಬಂತು, ಹಲವಾರು ಇಮೇಜ್ಗಳು ಬಂದವು, ನಮ್ಮ ಶಾಲೆ ಇಮೇಜ್ಗಳು ಬಂದವು. ಈ ಇಮೇಜ್ಗಳನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕಬೇಕು. ನೋಡಿ, ಒಂದು ಫೋಟೋ ಇಲ್ಲಿ ಬಂತ, ಇಲ್ಲಿ ತೆಗೆದುಕೊಂಡು ಇಲ್ಲಿ ಹಾಕಿದ್ದೀನ. ಮತ್ತು ನಂತರ ನೆಕ್ಸ್ಟು ಈ ಫೋಟೋನ ತೆಗೆದುಕೊಂಡು ಇಲ್ಲಿ ಹಾಕ್ತೀನಿ. ಓಕೆನಾ. ನಂತರ ಇನ್ನೊಂದು ಫೋಟೋ ತೆಗೆದುಕೊಳ್ತೀನಿ. ಈ ಗ್ರೂಪ್ ಫೋಟೋ ತೆಗೆದುಕೊಂಡು ಇಲ್ಲಿ ಹಾಕ್ತೀನಿ. ನಂತರ ಇನ್ನೊಂದು ಫೋಟೋ ತೆಗೆದುಕೊಳ್ಳೋಣ. ಓಕೆ, ಈ ಫೋಟೋ ತೆಗೆದುಕೊಂಡು ಇಲ್ಲಿ ಹಾಕ್ತೀನಿ. ನಂತರ ಇನ್ನೊಂದು ಫೋಟೋ ತೆಗೆದುಕೊಳ್ಳೋಣ. ಓಕೆ ಓಕೆ, ಈ ಫೋಟೋ ತೆಗೆದುಕೊಂಡು ಇಲ್ಲಿ ಹಾಕ್ತೀನಿ. ಈ ರೀತಿಯಾಗಿ ನಾವು ಫೋಟೋವನ್ನು, ಎಲ್ಲ ಫೋಟೋಗಳನ್ನು ಒಂದು ಫ್ರೇಮಲ್ಲಿ ಹಾಕಿದ್ದೀವಿ ತಾನೆ. ಇದಕ್ಕೆ ನಾವು ಏನಂತ ಕರಿತೀವಿ, ಫೋಟೋ ಕೊಲಾಜಿಂಗ್ ಅಂತ ಕರಿತೀವಿ. ನೀವೇನು ಮಾಡಬೇಕು, ಇನ್ನು ಮುಂದೆ ಈ ಒಂದು ಟೆಂಪ್ಲೇಟ್ಸ್ ತೆಗೆದುಕೊಂಡು ನಿಮ್ಮ ಫೋಟೋಗಳನ್ನು ಸಹ ಈ ಥರ ಒಂದು ಫೋಟೋ ಕೊಲಾಜಿಂಗ್ ಮಾಡಿ ಈ ಥರ ಒಂದು ಫೋಟೋ ಕೊಲಾಜಿಂಗ್ ರೆಡಿ ಮಾಡಬೇಕು. ಗೊತ್ತಾಯ್ತು ಎಲ್ಲರಿಗೂ? ಥ್ಯಾಂಕ್ ಯು.